ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಾಗ ಏನದ ಅಂತ ನೋಡ್ಕೊಂಬರೋಣ ಬರ್ರಿ ಫ್ರೆಂಡ್ಸ್. ಇಷ್ಟು ಆಕಳಿಗೆ ಹುಲ್ಲ ಮಾಡ್ಕೊಂಬಂದೀವಿ ನೋಡ್ರಿ ಫ್ರೆಂಡ್ಸ್. ಆಕಳ ಕಾಲು ಮುರಿದದಲ್ರಿ, ಅದಕ್ಕೆ ಜೋಳಂದು ಇಷ್ಟು ಹುಲ್ಲು ಮಾಡ್ಕೊಂಬಂದೀವಿ ನೋಡ್ರಿ. ಇಲ್ಲಿ ಆಕಳ ಕೂತದ ನೋಡ್ರಿ. ಈಗ ಚೇರ್ ನೋಡ್ರಿ, ಖಾಲಿ ಹೊಟ್ಟೆಲೆ ಕೊಬ್ಬರಿ ಎಣ್ಣೆ ಕುಡಿತೀನಿ ಈಗ. ನಾನು ನಡೀತ್ರ ನಿಮ್ಗೆ ಹೇಳಿಲ್ಲಪ್ಪ ಡಾಕ್ಟ್ರುಗಳು ನನಗೆ. ಕೊಬ್ಬರಿ ಎಣ್ಣೆ ಅಂದ್ರೆ ಕೈ ಇರ್ತದ, ಪ್ಯೂರ್ ಟೆಂಗಿಲೆ ತೆಗೆದಿದ್ದು ಕೊಬ್ಬರಿ ಎಣ್ಣೆ ನೋಡ್ರಿ ಫ್ರೆಂಡ್ಸ್. ಇದು ಹಾಸೊಟ್ಟಿಲಿ ಇದು ಕುಡಿಯೋದ್ರಿ. ಸರಿಯಪ್ಪ, ನಾನೇ ಹೇಳ್ತಾ ಇದ್ದೀನಿ, ಸರಿಯಾಗಿ ಗೊತ್ತಿಲ್ಲ ಅನ್ಸ್ತ. 2 ಚಮಚ ಕುಡ್ದು ನೋಡ್ರಿ ನಾನು. ಇನ್ನು ಊಟ ಆದ ನಂತರ ಎಲ್ಲ ಔಷಧಗಳು ಊಟ ಆದ ನಂತರ ಅದಾವ್ರಿ, ಅವೆಲ್ಲ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಮೊಲ ಸಿಕ್ಕದ. ಎಷ್ಟು ಚಂದದ ಮೊಲ. ಯಾರೆಲ್ಲ ಮೊಲ ಇಷ್ಟಪಡ್ತೀರಿ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ತೊಳ್ದು ನೀರು ಉಣಿಸುವಾಗ ಸಿಕ್ಕ್ಯದ ನೋಡ್ರಿ. ಅದಕ್ಕೆ ಕರ್ಕಿ ಇಷ್ಟ ಅಂತ ತಿಳ್ಕೊಂಡು ನೋಡ್ರಿ ಕರ್ಕಿ ತೊಗೊಂಡು ಬಂದಾರ. ಕರ್ಕಿ ತಿನ್ನು ಮೊಲ, ರ್ಯಾಬಿಟ್ ಹಾಕ್ರಿ ಅದಕ್ಕೆ. ಅಮ್ಮ ಅಪ್ಪು ಹೊರಗೆ ಒಯ್ದು ಹಾಕೋದಕ್ಕೆ ಕರ್ಕಿ. ಹಾಗಲ್ಕಾಯಿ ಕೊಳತೀನಿ ನೋಡ್ರಿ ಫ್ರೆಂಡ್ಸ. ಅದ್ರ ಸಲುವಾಗಿ ಟೊಮೆಟೊ, ಕೊತ್ತಂಬರಿ, ಕರಿಬೇವ ರೆಡಿ ಮಾಡಿ ಇಟ್ಕೊಂಡೀನಿ ರೀ. ಬೆಳ್ಳುಳ್ಳಿನೂ ಕೊಟ್ಟಿಟ್ಕೊಂಡೀನಿ. ಶೇಂಗಾದ ಕುಟ್ಟ, ಖಾರಪ್ಪ, ಉಪ್ಪ, ಬೆಳ್ಳುಳ್ಳಿ, ಕರಿಬೇವ, ಕೊತ್ತಂಬರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ನೋಡ್ರಿ ಪಾಣೆ ಹೊಡ್ಕೋಬೇಕಂತ ತಿಳ್ಕೊಂಡು ಇಲ್ಲಿ ನೋಡ್ರಿ ಈ ಥರ ಜೀರಿಗೆ ಸಾಸಿವೆ ಹಾಕ್ಕೊಂಡೀನಿ. ಇನ್ನೊಂದು ಏನು ವಿಶೇಷಪ್ಪ ಅಂದ್ರೆ ಉಂಬೆಣ್ಣೆ ಹಾಕಿ ಮಾಡಲ್ರಿ ನಾನು. ನನಗೆ ರಾಕೇಶ್ ಡಾಕ್ಟರ್ ಅದಾರಲ್ರಿ, ಅವರು ಕೊಬ್ಬರಿ ಎಣ್ಣೆ ಕೊಟ್ಟಾರೆ. ಕೊಬ್ಬರಿ ಎಣ್ಣೆಗೆ ಅಡುಗೆ ಮಾಡ್ಕೊಂಡು ಉಣ್ಣಂದಾರ್ರಿ. ಹಾಗಾಗಿ ನಾ ಇವತ್ತು ಕೊಬ್ಬರಿ ಎಣ್ಣೆ ಹಾಕ್ತೀನಿ ನೋಡ್ರಿ ಇದಕ್ಕೆ. ಹಾಗಲಕಾಯಿ ಪಲ್ಯಕ್ಕೆ ಎಲ್ಲರೂ ಇದೇ ಥರ ಅವ್ರು ಹೇಳಿದ್ದೆಲ್ಲ ಪತ್ತೆ ಫಾಲೋ ಅಪ್ ಮಾಡಿದ್ರಿ ಅಂದ್ರೆ ಜಲ್ದಿ ಕಡಿಮೆ ಆಗ್ತದ್ರಿ. ನನಗಂತೂ ನಿನ್ನೆ ಒಂದೇ ದಿನದಾಗ ಟ್ಯಾಬ್ಲೆಟ್ ತಂದಿನಲ್ರಿ, ತೋರಿಸ್ಕೊಂಡು ಭಾರಿ ಕಡಿಮೆ ಅನ್ಸದ. ಅವ್ರು ಹೇಳ್ದಂಗೆ ಚಂದ ಪಂತೆ ಮಾಡ್ಕೊತ ಹೋದ್ರಾಯ್ತು. ಹುಚ್ಚ ಮಮ್ಮಿ, ಇದು ಹುಚ್ಚಾಲೆ ಆಗ್ಯದ ನೋಡು. ಮಮ್ಮಿ ರೊಟ್ಟಿ ಮಾಡಕತ್ತಾರ್ರಿ ಇಲ್ಲಿ. ಹುಚ್ಚುತ್ತು ಅವ್ರಿಗೆ ಗೊತ್ತಾಗ್ತದೆ ಅವಳು ಹಳ್ಳ್ಯಾಗ ಗಡಬಡ್ಲಿ ಅಡುಗೆ ಮಾಡ್ಲತ್ತಾರ ತಿಳ್ಕೊಂಡು. ನೋಡಿ ಇದು ಮಾಡು. ಹುಚ್ಚಿದಿ ಮಮ್ಮಿ ರೊಟ್ಟಿ ಮಾಡಕತ್ತಾರ್ರಿ ಇಲ್ಲಿ. ನಾನಿಲ್ಲಿ ನೋಡ್ರಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಪಲ್ಯ ಮಾಡಕತ್ತೀನಿ. ಕೊಬ್ಬರಿ ಎಣ್ಣೆ ಹಾಕ್ತೀನಿ ನೋಡ್ರಿ ಇವತ್ತು. ಸಣ್ಣಗೆ ಗ್ಯಾಸ್ ಇಟ್ಕೊತೀನಿ ರೀ. ಇಲ್ಲಿ ಗ್ಯಾಸ ಚಾಲೂ ಆಯಿತು. ಈಗ ನೋಡ್ರಿ ಈಗ ಕೊಬ್ಬರಿ ಎಣ್ಣೆ ನೋಡ್ರಿ ಫ್ರೆಂಡ್ಸ್, ಪ್ಯೂರ್ ಕೊಬ್ಬರಿ ಎಣ್ಣೆ ಅದ್ರಿದು. ಇದು ನೋಡ್ರಿ ಕೊಬ್ಬರಿ ಎಣ್ಣೆ ಹಾಕಿ ನೋಡ್ರಿ ಇವತ್ತು ಪಲ್ಯಕ್ಕೆ. ಬೆಣ್ಣೆ ಹಾಕಿಲ್ಲ ನಾ. ಈಗ ನೋಡ್ರಿ ನಿಮ್ಮ ಮುಂದೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ. ಕೊಬ್ಬರಿ ಎಣ್ಣೆಗೆ ಒಂದು ಸ್ವಲ್ಪ ನೋಡ್ರಿ ಬೆಳ್ಳುಳ್ಳಿ ಹಾಕೋತಾ, ಬೆಳ್ಳುಳ್ಳಿ ಆಗೋಣ ಒಂಚೂರು ಕೊತ್ತಂಬರಿ ಹಾಕೋತೀನಿ ರೀ. ಕೊತ್ತಂಬರಿ ಆಗೋಣ ಕರಿಬೇವು ಹಾಕ್ಕೊತೀನಿ. ಎಲ್ಲ ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಕೊತೀನಿ. ಎಲ್ಲ ಆರಿದ ಬಳಕ ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಹಾಕೊಳ್ಳೋಣ್ರಿ. ಟೊಮೆಟೊ ಹಾಕ್ಕೊಂಡು ಹಾಗಲಕಾಯಿ ಹಾಕೊಳ್ಳೋಣ. ಈಗ ಹಾಗಲಕಾಯಿ ಎಲ್ಲ ತಿರುಗಾಕಿ ಕೊಡ್ತೀನಿ ರೀ. ಹಾಗಲಕಾಯಿ ಕೊಬ್ಬರಿ ಎಣ್ಣೆ ಘಮ ಘಮ ವಾಸ ಹೊಡ್ಲಿತ್ತು ನೋಡ್ರಿ. ನಾವು ಕೊಬ್ಬರಿ ತಿಂದ ತಕ್ಷಣ ಹೆಂಗೆ ಕೊಬ್ಬರಿ ಎಣ್ಣೆ ವಾಸ ಹೊಡಿತೀವಲ್ಲ ಹಾಗೆ ಕೊಬ್ಬರಿ ಎಣ್ಣೆ ವಾಸ ಹೊಡಿತು. ನನ್ನ ಸಲುವಾಗಿ ಸ್ಪೆಷಲ್ಲಾಗಿ ಕೊಬ್ಬರಿ ಎಣ್ಣೆದು ಪಲ್ಯ ನೋಡ್ರಿ ಇದು. ಯಾಕೆ
ಯಾಕಂದ್ರೆ ನಾನು 12 ವರ್ಷದಿಂದ ಅದು ಸಂಧಿವಾತ ಸಫರ್ ಮಾಡ್ತಾ ಇದ್ದೆ ರೀ. ನನಗೂ ಅಲ್ಲಿ ಬಿಲ್ ಭಾಳ ಅದ, ರಾಕೇಶ್ ಡಾಕ್ಟ್ರಲ್ಲಿ ಹ್ಯಾಂಗೆ ಹೋಗೋದು ಅಂತ ಹೇಳಿ 1 ವರ್ಷ ಆಯಿತು. ಹೋಗ್ಬೇಕು ಬಿಡ್ಬೇಕು ಅಂತ ಹೇಳಿ ಗಟ್ಟಿ ಜೀವ ಮಾಡಿ ಭಾಳ ಕಾಲು ಪೇನ್ ಆಗತ್ತನ, ನಡಲಿಕ್ಕೆ ಬರ್ಲಾಗಿತ್ತು ರೀ. ಹೀಗಾಗಿ ಗಟ್ಟಿ ಜೀವ ಮಾಡಿ ನಮ್ಮ ಮಮ್ಮಿ ಕರ್ಕೊಂಡು ಅವ್ರು ಕೂಡಿ ಬೆಂಗಳೂರು ಬಸ್ಸಿಗೆ ಹೋದಿವಿ ರೀ. ಎಲ್ಲ ಟಿಕೆಟ್ ಎಲ್ಲ ಫ್ರೀ ಆಯಿತು. ಬಟ್ ಡಾಕ್ಟ್ರ್ ಫೀನೇ ಭಾಳ ಇತ್ತು ರೀ, 20,000 ಆಯ್ತು ಬಿಲ್ ಆದರೂ ನಮ್ಮ ಕಾಲು ಕಡಿಮೆ ಆಗೋದ್ರ ಮುಂದೆ ಬಿಲ್ ಏನು ಭಾಳ ದೊಡ್ಡದಲ್ರಿ, ನಾವು ದುಡಿಬೋದು ಗಳಿಸ್ಬೋದು. ಹಾಗಾಗಿ ತೋರಿಸ್ಕೊಂಬಂದಿನಿ. ಎಲ್ಲ ಆಯುರ್ವೇದಿಕ್ ಟೈಪ್ ಟ್ಯಾಬ್ಲೆಟ್ ಎಲ್ಲ ಮಸ್ತ್ ಅದಾವೆ ರೀ. ಆಮೇಲೆ ಇಂಜೆಕ್ಷನ್ ಕೊಟ್ಟರು. ಹಾಗಾಗಿ ನನಗೆ ಒಂದು ಸ್ವಲ್ಪ ಕಡಿಮೆ ಅನ್ಸದ. ಯಾರೆಲ್ಲ ಕಾಲು ಪೇನ್ ಅದಾವ ಅಲ್ಲಿ ಹೋಗಿ ತೋರಿಸ್ಕೊಂಬಂದು ಪತ್ತೆ ಮಾಡಿರಿ. ಹಾಲು, ಮೊಸರು ಮತ್ತು ಚಹಾ, ಮೈದಾ ಮತ್ತು ಗೋಧಿ ಎಲ್ಲ ಬಿಡ್ಲಾಕ ಹೇಳ್ಯಾರ ರೀ ಅವರು. ಅವು ಯಾವ ಉಣಲಾಗಿದ. ಮಮ್ಮಿ ರೊಟ್ಟಿ ಮಾಡ್ಲಕತ್ತಾರ ನೋಡಿದ್ರಿ ಅಲ್ರಿ ಫ್ರೆಂಡ್ಸ. ರೊಟ್ಟಿನೇ ಉಣ್ತೀನಿ ರೀ. ರೊಟ್ಟಿ ಜೊತೆಗೆ ಹಿಂಗೆ ಕೊಬ್ಬರಿ ಎಣ್ಣೆ ಪಲ್ಯ ಹಾಕೊಂಡು ಉಣ್ತೀನಿ ರೀ. ಒಟ್ಟು ಉಂಬೆ ಎಣ್ಣೆ ಯೂಸ್ ಮಾಡಂಗಿಲ್ಲ ರೀ. ಉಂಬೆ ಎಣ್ಣೆ ಯೂಸ್ ಮಾಡಿದ್ರು ಪ್ಯೂರ್ ಶೇಂಗಾದ್ದು ತೆಗ್ಸ್ಕೊಂಬಂದು ಉಣ್ಬೇಕು ನಾವು. ಇಲ್ಲಿಕಂದ್ರೆ ಕೊಬ್ಬರಿ ಕೊಬ್ಬರಿ ಎಣ್ಣೆ ತೆಗ್ಸ್ಕೊಂಬಂದೇ ಉಣ್ಬೇಕು. ನಾ ಡಾಕ್ಟ್ರ್ ಹತ್ತಿರಗೆ ಕೊಬ್ಬರಿ ಎಣ್ಣೆ ತೊಗೊಂಬಂದಿನಿ ರೀ, ಅರ್ಧ ಲೀಟ್ರ. ಅದ್ರ ಸಂಬಂಧ ನಾ ಕೊಬ್ಬರಿ ಎಣ್ಣೆ ಹಾಕ್ಲತ್ತೀನಿ ರೀ. ಮತ್ತು ನಾ ಕೊಬ್ಬರಿ ಕೊಂಡು ತೆಗೆದು ನಮ್ಮ ನೀರಿಗೆ ಒಳಗೆ ಎಣ್ಣೆ ತೆಗೆದು ಕೊಡ್ತಾರೆ ಗಾಣದಾಗ. ನಾ ತೆಗ್ಸ್ಕೊಂಬರ್ತೀನಿ ರೀ. ಆರೋಗ್ಯಕ್ಕಿಂತ ಮುಖ್ಯ ಅಲ್ಲ. ಅವ್ರು ಏನು ತಿನ್ಬೇಡ ಅಂದಿರ್ತಾರೆ ಅದೆಲ್ಲ ಬಿಟ್ಬಿಡಿದ್ರಿ. ಬೇಕ್ರಿ ಫುಡ್ ಬ್ಯಾಡ ಅಂದಾರ. ಆಮೇಲೆ ಗೋಧಿ, ಮೈದಾ, ಚಹಾ, ಚಪಾತಿ ಇಂಥವೆಲ್ಲ ಬ್ಯಾಡ ಅಂದಾರಿ. ಆಮೇಲೆ ಹಾಲು, ಮೊಸರು ಭೀ ಬ್ಯಾಡ ಅಂದಾರ. ಅದಕ್ಕೆ ಬಿಟ್ಬಿಡ್ತೀನಿ ರೀ, ನಾ ಅದೇನು ತಿನ್ನಂಗಿಲ್ಲ. ಅವ್ರಿಗೆ ಹೇಳಿದ್ದು ಬಿಟ್ಟು ನನ್ನ ಹೆಲ್ತ್ ಅಂದರೂ ಸ್ವಲ್ಪ ಚೇಂಜ್ ಆಗ್ಯದ್ರಿ. ಇವತ್ತು ತೋರ್ಸ್ಕೊಂಡು ಬಂದ ಬಳಕ 3-4ನೇ ದಿನ ಆದ್ರಿ ಇದು. 1 ದಿನ ಅಷ್ಟೇ ಟ್ಯಾಬ್ಲೆಟ್ ತೊಗೊಂಡಿದ್ದೆ. ತೋರ್ಸ್ಕೊಂಡು ಬಂದು ಹಿಡಿದ್ರೆ ಟೈಮ ಒಂದು 3 ದಿನ ಆಗುತ್ತೆ ರೀ. ಆ 3 ದಿನದಾಗ ನನಗೆ ತೀಕೆ ಕಡಿಮೆ ಅನ್ಸದ. ಯಾರೆಲ್ಲ ರಾಕೇಶ್ ಡಾಕ್ಟ್ರ್ ಕಡೆ ಹೋಗಿ ತೋರ್ಸ್ಕೊಂಬಂದಿರಿ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮದೆಲ್ಲ ಪೇನ್ ಹೆಂಗೆ ಅದಾವಂತ ನನಗೂ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ನಮಗೂ ಗೊತ್ತಾಗ್ತವೆ ಎಷ್ಟು ಜನ ತೋರಿಸ್ಕೊಂಬಂದಿರಿ, ಯಾರ್ಯಾರು ಕಡಿಮೆ ಆಗ್ಯದೋ ಇಲ್ಲೋ ಅಂತ. ನನ್ನಂತೂ ಕಡಿಮೆ ಆಗ್ಯದ ನೋಡಿರಿ ಫ್ರೆಂಡ್ಸ. ತಂದುಬಿಟ್ಟು ಉಪ್ಪು, ಖಾರ ಎಲ್ಲ ಮಸಾಲೆ ಹಾಕೊಂಡಿದ್ದೀನಿ ರೀ. ಈಗ ಹುಣಸೆ ಹಣ್ಣು ಹಾಕೊಂಡಿನಿ, ಟೇಸ್ಟ್ ಬರ್ತದೆ ಹಾಕಲಿಕ್ಕೆ ಅಂತ. ಈಗ ನಾಷ್ಟು ನೀರು ಹಾಕೊಂಡ್ಬಿಡ್ತೀನಿ ನೋಡಿರಿ. ಈಗ ಫುಲ್ ಫ್ಲೇಮ್ ಇಟ್ಟೇರಿ. ಮತ್ತೀಗ ಬಟಾಟಿ ಒಂದು ತಿನ್ಬೇಡ ಅಂತ ಹೇಳ್ಯಾರ ಅವರು. ಬಟಾಟಿ ಒಂದು ಬಿಟ್ರೆ ಭಾಳ ಬೆಟರ. ಬಟಾಟಿಗೆ ಮೋಸ್ಟ್ಲಿ ವಾತ್ ಬರ್ತದೆ ಕಾಣಿಸ್ತದೆ ರೀ. ಬಟಾಟಿ ಒಂದು ತಿನ್ಬೇಡ ಅಂತ ಹೇಳ್ಯಾರ ಡಾಕ್ಟ್ರು. ಅದಕ್ಕೆ ನಾನು ಬಟಾಟಿ ಅಂತೂ ತಿನ್ನಂಗೆ ಇಲ್ರಿ. ಮನ್ಯಾಗ ಎಂಥದ್ದು ಮಾಡಿದ್ರೆ ಭೀ. ಆಮೇಲೆ ನಾಟಿ ಕೋಳಿ ಮೊಟ್ಟೆ, ನಾಟಿ ಕೋಳಿ ಮಾಂಸ ಹೇಳ್ಯಾರ. ಹೈಬ್ರಿಡ್ ತಿನ್ಬೇಡ ಅಂತ ಹೇಳ್ಯಾರ ರೀ ಅದು. ನಾಟಿ ಕೋಳಿ ಮೊಟ್ಟೆ ಅಂತೂ ಭಾರಿ ಬೆಸ್ಟ್ ರೀ ಅದು ಹೆಲ್ತಿಗೆ. ಎಲ್ಲರೂ ಅದು ತಿನ್ನಿರಿ. ಹೈಬ್ರಿಡ್ ಅಂತೂ ಮೆಕ್ಕೆಜೋಳ ಮ್ಯಾಗೆ ಬಳಸ್ತಾರೆ ರೀ, ಇಂಜೆಕ್ಷನ್ ಬಳಸ್ತಾರೆ. ಮೆಕ್ಕೆಜೋಳ ಹೈಬ್ರಿಡ್ ಕೋಳಿದಷ್ಟು ಮೊಟ್ಟೆ ಅಷ್ಟು ಸರಿ ಅನ್ಸಲ್ಲ. ನಾಟಿ ಕೋಳಿ ಮೊಟ್ಟೆ, ನಾಟಿ ಚಿಕನ್ನ ಬೇಕಿದ್ರು ತಿನ್ಬೋದು ಅಂತ ಹೇಳ್ಯಾರ ಡಾಕ್ಟ್ರು. ಯಾರೇ ತಿನ್ನೋರಿದ್ರೆ ತಿನ್ಬೋದು. ನಾನಂತೂ ನಾಟಿ ಕೋಳಿ ಸಾಕೊಂಡಿದ್ದೀನಿ ರೀ. ಮೊಟ್ಟೆ ಅಂತೂ ತಿಂತೀವಿ ರೀ ನಾವು. ಅದಕ್ಕೆ ಪಲ್ಯಕ್ಕೆ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿರಿ. ಮಸಾಲೆ ಅತ್ತ ಹೆಂಗೆ ಅನ್ನಿಸ್ತಂತ ನಮ್ಮ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ನಿಮ್ಮ ಹೆಲ್ತ್ ಸುಧಾರಿಸ್ಕೋರಿ ಅಂತ ಹೇಳ್ತೀನಿ ರೀ. ಕೊಬ್ಬರಿ ಎಣ್ಣೆದು ಹಾಗಲಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ. ಈಗ ಒಂದಿಷ್ಟು ಕುದ್ಲಿಕ್ಕೆ ಬಿಡಂದ್ರೆ ಒಂದು 10 ನಿಮಿಷ. ಇದಕ್ಕೆ ಹಾಕಿ ಸಲನ್ ತಲೆ ಕೂಡಿದ್ದದ ಇದೆಲ್ಲ ಈಗ ಸೋಸ್ಕೊತೀನಿ ರೀ. ಒಂದು ತಾಟಿಗೆ ಸೋಸ್ಕೊಂಡು ತಾಳ್ಸಕ್ಕೆ ಬರ್ತದೆ ರೀ. ಮಮ್ಮಿ ರೊಟ್ಟಿ ಮಾಡ್ಲತ್ತಾರ. ಈಗ ಹಾಗಲಕಾಯಿ ಪಲ್ಯ ರೆಡಿ ಆಗೋಣ. ಈಗ ಸದ್ದ ಊಟ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ನಾನು ರೆಡಿ ಆಗ್ಯದ ನೋಡ್ರಿ. ಈಗ ನೀಡ್ಕೊಂಡ ಉಣನ್ ಬರ್ರಿ. ಕೊಬ್ಬರಿ ಎಣ್ಣೆ ಹಾಕಿ ಮಾಡೀನಿ ನೋಡ್ರಿ ಇವತ್ತು ಹಾಗಲಕಾಯಿ ಪಲ್ಯ. ಬಿಸಿ ಬಿಸಿ ರೊಟ್ಟಿ, ಹಾಗಲಕಾಯಿ ಪಲ್ಯ. ಬರ್ರಿ ಊಟ ಮಾಡೋಣ ರೀ. ಚೆನ್ನಾಗಿದೆ ಬನ್ನಿ ಬಗ್ಗೆ ಕುಪ್ಪಿ ಬೇಕು. ಸಾನು ಬಟ್ಲ ಬಂದಿಲ್ಲ. ಸಾನು ಬಂದಿಲ್ಲ. ಪಾಲಕ್ಕ ನೋಡ್ರಿ ಎಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಲ್ಯ ಮಾಡ್ಬೇಕ್ರಿ ಅದು ಸಂಜೆಕ್ಕೆ.
ಇಲ್ಲಿ ನೋಡ್ರಿ ಅಲ್ಲಿ ಸರಿಯಾಗಿ ಟ್ಯಾಬ್ಲೆಟ್ ಕೊಂಡ್ರೆ ಸರಿಯಾಗಿ ಕಡಿಮೆ ಆಗ್ತದೆ. ಇದು ನೋಡ್ರಿ ಆಯುರ್ವೇದಿಕ ಬೆಳಿಗ್ಗೆ ಟ್ಯಾಬ್ಲೆಟ್ ಎಷ್ಟು ಅದಾವ ಅವು ನೋಡಿ ನುಂಗಾಕತ್ತೀನಿ ನಾ. ಇಷ್ಟು ಗುಳಿಗೆಯಾಗಿ ಎಷ್ಟು ಗುಳಿಗೆ ತೊಗೊತೀನಿ ತೋರಿಸಿಲ್ಲ ಸೈಡ್ ಎಫೆಕ್ಟ್ ಏನು ಅನ್ಸಿಲ್ಲ ನೋಡ್ರಿ. ಬೇರೆ ನುಂಗಿದ್ರೆ ಬೇರೆ ಇವೆಲ್ಲ ನುಂಗೋ ಕಾಲಾಗ ಒಂದು ಗ್ಲಾಸ್ ತೊಗೊಂಡಿನಿ ನುಂಗಿಬಿಡ್ತೀನಿ ನೋಡ್ರಿ. ಚಲೋ ಅಲ್ಲ.